ಇಡೀ ವಿಶ್ವದಲ್ಲೇ ನಮ್ಮ ನಾಯಿ ಅಂತಂದ್ಬಿಟ್ಟು ಇಡೀ ರೋಬೋ ನಾಯಿ ಅಂತಂದು ನನ್ನ ದೇಶದ ಮಾನ ಮರ್ಯಾದೆನ ನನ್ನ ದೇಶ ಪ್ರತಿಯೊಬ್ಬರಿಗೂ ನನ್ನ ದೇಶ ಅಂತಂದಾಗ ನಾವು ಯಾರ ಹತ್ರ ಬೇರೆ ದೇಶದ ಹತ್ರ ಹೋದಾಗ ಅವರೇನಾದರೂ ಮಾತಾಡಿದಾಗ ನಾವು ತಲೆ ಬಗ್ಸೋವಂಥ ಕೆಲಸನ ಮೋದಿ ಸಾಹೇಬರು ಮತ್ತು ಶೃಂಗಸಭೆ ಎಲ್ಲ 35 ದೇಶದಲ್ಲಿ ಬಂದಂಥ ಎಲ್ಲರನ್ನ ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಎಲ್ಲರ ಮಾನನೂ ತೆಗೆದವರು ಮೋದಿ ಸಾಹೇಬ್ರ ಮಾನನೂ ಸೇರಿ. ಈಗ ಟ್ರಂಪ್ ನಮ್ಮ ದೇಶದ ಪ್ರಧಾನಿನೋ ನಮ್ಮ ಮೋದಿ ಪ್ರಧಾನಿನೋ ಏನೂ ಗೊತ್ತಾಗ್ತಾ ಇಲ್ಲ. ನಾವು 20% ಟ್ಯಾಕ್ಸ್ನ ರೈತರು ಬೆಳೆದಂಥ ಬೆಳೆಗೆ 20% ಟ್ಯಾಕ್ಸ್ನ ನಮ್ಮ ರೈತರು ಅವ್ರಿಗೆ ಕೊಡಬೇಕು. ನಮ್ಮ ರೈತರು ನಾವು ಏನು ಬೆಳಿತೀವಿ ನಾವು ಅವ್ರಿಗೆ ಕೊಡಬೇಕು. ಅದೇನೇ ಮುಕ್ತ ಮಾರ್ಕೆಟು ನಮ್ಮಲ್ಲಿ ಅವ್ರು ಯಾವುದೇ ಬೆಳೆನ ಬೆಳೆದ್ರು ಏನೇ ನಮ್ಮ ಭಾರತ ದೇಶಕ್ಕೆ ತೊಗೊಂಬಂದ್ರೂ 0% ಅಂದರೆ ಏನೂ ಇಲ್ಲ. ನನ್ನ ದೇಶದ ನೆಲದಲ್ಲಿ ಬೇರೆ ಯಾವುದೇ ದೇಶದಿಂದ ಬಂದರೂ ಏನೇ ಬಂದು ಮಾರ್ಕೊಂಡು ಹೋಗ್ಬೋದು. ಈ ರೀತಿ ನನ್ನ ದೇಶನ ಅಮೇರಿಕಾಗೆ ಹಡ ಇಟ್ಟಂಥ ನರೇಂದ್ರ ಮೋದಿಯವರಿಗೆ ಹಾಗೂ ಅವರ ಸಹಪಾಠಿಗಳು ಎಲ್ಲರಿಗೂ ಧಿಕ್ಕಾರಕ್ಕೆ ಹೋಗುತ್ತಾ. ಮೋದಿಯ ಕಾರ್ಯವೈಖರಿಗೆ ಇದು ವಿರೋಧ ಮಾಡ್ತಾ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ APC ಸರ್ಕಲ್ನಲ್ಲಿ ನಾವೆಲ್ಲ ಸೇರಿ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕೌನ್ಸಿಲರ್ಗಳೆಲ್ಲ ಸೇರಿ ಕಾರ್ಯಕರ್ತರು ಎಲ್ಲ ಸೇರಿ ಸಾರ್ವಜನಿಕರು ಎಲ್ಲ ಸೇರಿ ಈ ಪ್ರತಿಭಟನೆಯನ್ನು ಮೋದಿ ವಿರುದ್ಧವಾಗಿ ಹಮ್ಮಿಕೊಂಡಿದ್ದೇವೆ. ಯಾರನ್ನೋ ಆಗಲಿ ಯಾರೇ ಪ್ರಬಲವಾದಂಥ ನಾಯಕರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ED ಮತ್ತು CBIನ ಬಿಟ್ಟು ಅವ್ರ ಯಾವುದೇ ಪೊಲೀಸರನ್ನ ಸ್ಥಳೀಯವಾಗಿ ಪೊಲೀಸರನ್ನು ಬಿಟ್ಟು ಅವರನ್ನು ಮಟ್ಟ ಹಾಕುವಂಥ ಕೆಲಸನ ಭಾರತದ ಮೌಲ್ಯ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಂದಿರೋದಕ್ಕೋಸ್ಕರ ಅಲ್ವಾ ನೀವು ಅವತ್ತಿನ ದಿವಸ ಕಾರ್ಮಿಕ ವಿರೋಧಿಗಳು ಕಾಯ್ದೆಗೆ ನಮ್ಮ ಮೇಲೆ ನೀವು ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರೋಧ ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದ್ರಿ. ಇವತ್ತು ಅವ್ರಿಗೇನು ಉತ್ತರ ಕೊಡ್ತಿದ್ದೀರಾ? ಅದಕ್ಕೂ ಏನು ಉತ್ತರ ಇಲ್ಲ ನಿಮ್ಮ ಹತ್ರ. ಯಾವುದೇ ವಿಚಾರ ರೈತರ ಬಗ್ಗೆ ಪರವಾಗಿ ಏನ ಕೇಳಿದ್ರೆ ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಶುದ್ಧ ಶಕ್ತಿಗಳ ಏನು ಹೇಳ್ತಾರೆ ಆ ರೀತಿ ಶುದ್ಧ ಶಕ್ತಿಗಳ ಥರ ನಮ್ಮ ED ಮತ್ತು IDನ CBIನ ದಾಳಕ್ಕೆ ಎಲ್ಲರೂ ಕುಣಿಸ್ತಾ ಇದ್ದಾರೆ. ತಕತಾಯ ಅಂತಂದ್ಬಿಟ್ಟು 2014ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಡಾಲರ್ ಬೆಲೆ 56 ರೂಪಾಯಿ ಇತ್ತು. ಇವತ್ತು ಡಾಲರ್ ಬೆಲೆ 100 ಸಮೀಪಕ್ಕೆ ಹೋಗೈತೆ. ಜಿಗಣಿಯ APC ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮುಖಂಡರಾದ ವಿನೋದ್, ಪ್ರಹ್ಲಾದ್ ರೆಡ್ಡಿ, ಮುರಳಿ, ಸಂಪಂಗಿ ರಾಮಯ್ಯ, ಮಧು, ಹರ್ಷ, ಮಂಜುನಾಥ್, ಅಮೋದ, ಪಿಳ್ಳಪ್ಪ, ಗಣೇಶ್, ರಾಜಣ್ಣ, ಕುಶಾಲ್, ಅಂಜಿನ್ ರೆಡ್ಡಿ, ಶ್ರೀಧರ್ ರೆಡ್ಡಿ, ಪ್ರಮೋದ್, ಬಾಬು, ಸತೀಶ್, ವೆಂಕಟೇಶ್, ಕರಗಪ್ಪ, ವೆಂಕಟಪ್ಪ, ಬಾಬು ಉಪಸ್ಥಿತರಿದ್ದರು. गांधी के राहुल गांधी के DK शिवकुमार के सिद्धरामैया के खरगे जी के DK सुरेश अंडा के धिक्कारा बीजेपी के धिक्कारा बीजेपी के धिक्कारा बीजेपी के धिक्कारा ಜಾಸ್ತಿ ಮಾಡುವ ಕೇಂದ್ರ ಸರ್ಕಾರಕ್ಕೆ ನಮ್ಮ ಭಾರತ ದೇಶದ ಮಾನ ಮರ್ಯಾದೆ ಹರಾಜು ಮಾಡಿದ ಚೀನಾವನ್ನು ನಾಯಿ ತಗೊಂಡು ಭಾರತ ದೇಶದ ಮಾನ ಮರ್ಯಾದೆ ಹರಾಜು ಮಾಡಿದ ಕೇಂದ್ರ ಸರ್ಕಾರಕ್ಕೆ ಮೋದಿ ಸಾಹೇಬರಿಗೆ ಮೋದಿ ಅವರಿಗೆ ನಮ್ಮ ಈಗಿನ ಪ್ರಧಾನಿಯಾದಂಥ ಶ್ರೀ ಮೋದಿಜಿಯವರು ನಮ್ಮ ಭಾರತ ದೇಶದ ಯುವಕರಿಗೆ ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ವರ್ಷಕ್ಕೆ 1 ಲಕ್ಷ ಉದ್ಯೋಗಗಳನ್ನು ನೀಡ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದವಾಗ 56ರಿಂದ 80 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿದೆ. ಆಮೇಲೆ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗಳು ಅಮೇರಿಕಾದಲ್ಲಿ 20% ಟ್ಯಾಕ್ಸ್ ಕೊಡಬೇಕು. ಅವರ ಪದಾರ್ಥಗಳನ್ನ ನಮ್ಮ ಅಮೇರಿಕದ ಪದಾರ್ಥಗಳು ನಮ್ಮ ಭಾರತಕ್ಕೆ ಬಂದರೆ ನಾವು 0% ನಾವು ಸೇಲ್ ಮಾಡಬೇಕು. ಮತ್ತು ನಮ್ಮ ಆರ್ಥಿಕತೆಯನ್ನು ಅಮೇರಿಕಾದವ್ರು ಹೆಂಗೆ ಹೇಳ್ತವ್ರೆ ಹಂಗೆ ಕೇಳ್ತವ್ರೆ. ಈಗ ಟ್ರಂಪ್ ನಮ್ಮ ದೇಶದ ಪ್ರಧಾನಿನೋ ನಮ್ಮ ಮೋದಿ ಪ್ರಧಾನಿನೋ ಏನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಉದ್ಯೋಗ ಯುವಕರು ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡದೆ ಸುಮ್ಮನೆ ನಮಗೇನು ಗೊತ್ತಿಲ್ಲ ಅಂತ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ.
ಅದನ್ನು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮ ಆರ್ಥಿಕತೆ ತುಂಬ ಕುಂಠಿತವಾಗ್ತಾ ಇದೆ. ಈಗ ಡೀಸೆಲ್ ಪೆಟ್ರೋಲ್ ಬೆಲೆನೂ ಮತ್ತು ಜಾಸ್ತಿ ಆಗ್ತಾ ಇದೆ, ಮತ್ತು ಚಿನ್ನದ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಬಡವರು ನಮ್ಮ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಡೀತಾ ಇದೆ. ದವಸ ಧಾನ್ಯಗಳು ಅತಿ ಕಡಿಮೆಗೂ ಸಿಗ್ತಾ ಇಲ್ಲ, ಜಾಸ್ತಿ ಮಾಡಿಕೊಂಡು ಎಲ್ಲ ಮುಚ್ಚಿಟ್ಕೊಂಡು ಹೊರದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ರಫ್ತು ಮಾಡ್ತಕ್ಕಂಥ ಈ GST ಎಲ್ಲ ನಮ್ಮ ಭಾರತ ದೇಶದ ನಮ್ಮ ಬಡವರಿಗೆ ಕೊಡ್ತಾ ಇದ್ದಾರೆ. ಶ್ರೀಮಂತರಾದಂಥ ಕೈಗಾರಿಕೆಯವರಿಗೆ ಉದ್ಯಮಿಗಳು ಅವ್ರಿಗೆ ಸ್ಟ್ರೈಕ್ ಜಾಸ್ತಿ ಮಾಡ್ತಾ ಇಲ್ಲ. ನಮ್ಮ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಜನಕ್ಕೆ ಈ GST ಟ್ಯಾಕ್ಸು ಹೊರೆ ಆಗ್ತಾ ಇದೆ. ಇದನ್ನೆಲ್ಲ ಖಂಡಿಸಿ ನಾವು ಭಾರತ ದೇಶದ ಎಲ್ಲ ವಿಧಾನದ ವೈಖರಿಯ ಮೋದಿಯ ಕಾರ್ಯವೈಖರಿಯ ಇದು ವಿರೋಧ ಮಾಡ್ತಾ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ APC ಸರ್ಕಲ್ನಲ್ಲಿ ನಾವೆಲ್ಲ ಸೇರಿ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕೌನ್ಸಿಲರ್ಗಳೆಲ್ಲ ಸೇರಿ, ಕಾರ್ಯಕರ್ತರು ಎಲ್ಲ ಸೇರಿ, ಸಾರ್ವಜನಿಕರು ಎಲ್ಲ ಸೇರಿ ಈ ಪ್ರತಿಭಟನೆಯನ್ನು ಮೋದಿ ವಿರುದ್ಧವಾಗಿ ಹಮ್ಮಿಕೊಂಡಿದ್ದೇವೆ. 2014ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಡಾಲರ್ ಬೆಲೆ 56 ರೂಪಾಯಿ ಇತ್ತು. ಇವತ್ತು ಡಾಲರ್ ಬೆಲೆ 100 ಸಮೀಪಕ್ಕೆ ಹೋಗೈತೆ. ಇವತ್ತು ಪ್ರೆಸೆಂಟ್ ರೇಟ್ ಇರೋದು 92 ರೂಪಾಯಿ 16 ಪೈಸೆ ಇದೆ. ನನ್ನ ದೇಶದ ಉನ್ನತ ಸ್ಥಿತಿಗೆ ನನ್ನ ದೇಶ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹಬ್ಬಿಸ್ತಾನೆ ಇದ್ದಾರೆ. ಪ್ರತಿಯೊಂದು ರೂಪಾಯಿ ಬೆಲೆ 40 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತಿಂದ 14 ವರ್ಷದಲ್ಲಿ ಮೋದಿ ಬಂದು ಪ್ರಧಾನಿ ಆದಾಗಿಂದ 40 ರೂಪಾಯಿ ಜಾಸ್ತಿ ಆಗಿದೆ 14 ವರ್ಷದಲ್ಲಿ. ಇವತ್ತು ಜನ ಯಾವ ಸ್ಥಿತಿಗೆ ಹೋಗಿದ್ದಾರೆ. ಈಗ ನಮ್ಮ ಒಂದು ಮೊನ್ನೆ ನಮ್ಮ ಶೃಂಗಸಭೆಯಲ್ಲಿ ಶೃಂಗಸಭೆಯಲ್ಲಿ ಒಂದು ಚೂನಾ ತಯಾರಿಸಿದ ನಾಯಿನ ತೊಗೊಂಬಂದ್ಬಿಟ್ಟು ಆ ನಾಯಿನ ಭಾರತ ದೇಶದ್ದೇ ಅಂತ ಹೇಳ್ಬಿಟ್ಟು ಪ್ರಧಾನಿಯವರು 350 ಕೋಟಿ ದುಡ್ಡನ್ನ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಮಾಧ್ಯಮ ಮುಂದೆನೇ ಹೇಳಿದ್ರು. ಆ 350 ರೂಪಾಯಿ ಕೊಡೋದು 2 ಲಕ್ಷ ರೂಪಾಯಿ ನಾಯಿ ಚೀನಾದಲ್ಲಿ ತಯಾರಿಸಿದ್ದು. ಇಡೀ ವಿಶ್ವದಲ್ಲೇ ನಮ್ಮ ನಾಯಿ ಅಂತಂದ್ಬಿಟ್ಟು ಇಡೀ ರೋಬೋ ನಾಯಿ ಅಂತಂದು ನನ್ನ ದೇಶದ ಮಾನ ಮರ್ಯಾದೆನ ನನ್ನ ದೇಶ ಪ್ರತಿಯೊಬ್ಬರಿಗೂ ನನ್ನ ದೇಶ ಅಂತಂದಾಗ ನಾವು ಯಾರ ಹತ್ರ ಬೇರೆ ದೇಶದ ಹತ್ರ ಹೋದಾಗ ಅವರೇನಾದರೂ ಮಾತಾಡಿದಾಗ ನಾವು ತಲೆ ಬಗ್ಸೋವಂಥ ಕೆಲಸನ ಮೋದಿ ಸಾಹೇಬರು ಮತ್ತು ಶೃಂಗಸಭೆಯಲ್ಲ 35 ದೇಶದಲ್ಲಿ ಬಂದಂಥ ಎಲ್ಲರನ್ನ ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಎಲ್ಲರ ಮಾನನೂ ತೆಗೆದಾರೆ. ಮೋದಿ ಸಾಹೇಬ್ರ ಮಾನನೂ ಸೇರಿ ಏನು ಎಲ್ಲರೂ ಅವ್ರದ್ದು ಇವ್ರದ್ದು ಅನ್ನೋದಿಲ್ಲ. ಆಮೇಲೆ ಈಗ ನಮ್ಮಲ್ಲಿ ಕೇಜ್ರಿವಾಲ್ನ ಮೊನ್ನೆ ಅರೆಸ್ಟ್ ಮಾಡಿದ್ರು. ಕೇಜ್ರಿವಾಲ್ನ ಅರೆಸ್ಟ್ ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವ್ರಿಗೆ ಸರ್ಕಾರ ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ BJP ಸರ್ಕಾರ ಬರಬೇಕು, ಅವ್ರ ಉದ್ದೇಶ ಅಷ್ಟೇ ಇದ್ದಿದ್ದು. ಯಾರನ್ನೋ ಆಗಲಿ, ಯಾರೇ ಪ್ರಬಲವಾದಂಥ ನಾಯಕರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ED ಮತ್ತು CBIನ ಬಿಟ್ಟು ಅವ್ರ ಯಾವುದೇ ಪೊಲೀಸರನ್ನ ಸ್ಥಳೀಯವಾಗಿ ಪೊಲೀಸರನ್ನು ಬಿಟ್ಟು ಅವರನ್ನು ಮಟ್ಟ ಹಾಕುವಂಥ ಕೆಲಸನ. ಸೊ ಇವತ್ತು ಸುಮಾರು ವರ್ಷಾನುಗಟ್ಟಲೆ ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಜೈಲಲ್ಲಿದ್ದರು. ಅವರ ಮಾನಸಿಕವಾಗಿ ಅವರ ಸ್ಥಿತಿನ ಕುಗ್ಗಿಸಿ ಜನರಲ್ಲಿ ಇಡೀ ಇವತ್ತು ಡೆಲ್ಲಿಯ ಗದ್ದಿಗೆಯನ್ನು ಮುಖ್ಯಮಂತ್ರಿಯಾಗಿ BJP ಸರ್ಕಾರದವರು ತೊಗೊಂಡಿದ್ದಾರೆ. ಇದೇ ರೀತಿ ನಮ್ಮಲ್ಲಿ ಎಲ್ಲ ರೀತಿಯೂ ಈಗ ನಮ್ಮ DK ಸಾಹೇಬರನ್ನು ನಡೆಸಿದ್ರು, ED ದಾಳಿ ಮಾಡಿಸಿದ್ರು, CBI ದಾಳಿ ಮಾಡಿಸಿದ್ರು, ಚಿದಂಬರನ ದಾಳಿ ಮಾಡಿಸಿದ್ರು. ಈ ರೀತಿ ಉದಾಹರಣೆಗಳು ತಗೊಂಡಾಗ ನೂರಾರಲ್ಲ ಸಾವಿರಾರು ಐತೆ. ಸಾವಿರಾರು ಅಂದಾಗ ಯಾರೇ ಒಬ್ಬ ನಾಯಕನು ಸಣ್ಣ ನಾಯಕರಿಂದ ದೊಡ್ಡ ನಾಯಕರವ್ರಿಗೆ ಯಾರೇ ಆದ್ರೂ ಅವರನ್ನು ಮಟ್ಟ ಹಾಕಬೇಕು ಅಂದ್ಬಿಟ್ಟು ಎಲ್ಲ ರೀತಿಯೂ ಶುದ್ರಶಕ್ತಿಗಳಂತ ಏನು ಹೇಳ್ತಾರೆ ಆ ರೀತಿ ಶುದ್ರಶಕ್ತಿಗಳ ಥರ ನಮ್ಮ ED ಮತ್ತು IDನ CBIನ ದಾಳಕ್ಕೆ ಎಲ್ಲರೂ ಕುಣಿಸ್ತಾ ಇದ್ದಾರೆ ತಕತಾಯ ಅಂತಂದ್ಬಿಟ್ಟು. ಇದು ನಮ್ಮ ದೇಶದ ಪರಿಸ್ಥಿತಿ. ಅರಣ್ಯ ಇಲಾಖೆ ಇದು 4.5 ಕಿಲೋಮೀಟ್ರ್ ಮೊದಲು 100 ಮೀಟ್ರ್ ಇತ್ತು. 100 ಮೀಟ್ರ್ ಒಂದು ಹಸಿರು ವಲಯ ಅಂತ ಅಂದ್ಬಿಟ್ಟು ಅರಣ್ಯ ವಲಯ ಇದು. 100 ಮೀಟ್ರ್ 1 ಕಿಲೋಮೀಟ್ರ್ ಇತ್ತು. ಈಗ 10 ಕಿಲೋಮೀಟ್ರ್ ಮಾಡಿದ್ದಾರೆ. 10 ಕಿಲೋಮೀಟ್ರ್ ಅಂತಂದಾಗ 4ರಿಂದ 10 ಕಿಲೋಮೀಟ್ರು. 4ರಿಂದ 10 ಕಿಲೋಮೀಟ್ರ್ ಅಂತಂದರೆ ಇಲ್ಲಿಂದ ನಮಗೆ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಹೋಗ್ತೈತೆ. ಜಿಗಣಿಯಿಂದ ಮಾಂತ್ಲಿಂಗಾಪುರದಿಂದ ಆನೇಕಲ್ ಟೋಟಲ್ ಹೋಗ್ತೈತೆ. ಆನೇಕಲ್ಲು ಮುತ್ಯಾಲಮುಳುಗು ತೊಗೊಂಡಾಗ ಟೋಟಲ್ ಆನೇಕಲ್ಲು ಹೋಗ್ತೈತೆ. ಈಗ ಭಾರತದಲ್ಲಿ ಈ ರೀತಿ ಜನಕ್ಕೆ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದು ಮಾಡಿಕೊಂಡು ಆರ್ಡ್ರ್ ಹಾಕಿ ಯಾವುದೋ ಒಂದು
ಬನಘಟ್ಟ ಚಲೋ ನ್ಯಾಷನಲ್ ಪಾರ್ಕ್ ಚಲೋ ಅಂತಂದ್ಬಿಟ್ಟು ಕೆಲವೊಂದು ಹಿತಾಸಕ್ತಿ ಪದ ಒಂದು 4-5 ಜನ ನಮ್ಮ ತೇಜಸ್ವಿ ಸೂರ್ಯ, ಇವರು ರಾಜೀವ್ ಚಂದ್ರಶೇಖರ್, ಇನ್ನೂ ಮುಖಂಡ ಮುಂತಾದವರು ಜನರಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡು ಇಡೀ ಇವತ್ತು ಏನು 26,000 ಎಕರೆ ಇತ್ತು ಮೊದಲು ನಮ್ಮ ಮೈಸೂರು ಮಹಾರಾಜರಿದ್ದ ಕಾಲದಲ್ಲಿ, ಇವತ್ತು 66,000 ಎಕರೆನ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಂತ ಅಂದ್ಬಿಟ್ಟು, ಅರಣ್ಯ ಜಾಗದ ಅಂತ ಅಂದ್ಬಿಟ್ಟು. ಅರಣ್ಯ ಜಾಗದ ಅಂತ ಈ ರೀತಿ ಮಾಡಿದಾಗ 4.5 ಕಿಲೋಮೀಟ್ರ್ ಯಾವುದೇ ಇವತ್ತು 4.5 ಕಿಲೋಮೀಟ್ರ್ ಅಂತ ಹೇಳ್ತಾರೆ, ಮುಂದೆ 10 ಕಿಲೋಮೀಟ್ರ್ ಹೋದ್ರೂ ಏನು ಸಂಶಯ ಪಡಬೇಕಾಗಿಲ್ಲ. ಈ ರೀತಿ ನಮ್ಮ ಒಂದು ದೇಶದಲ್ಲಿ ಯಾರೂ ಬಡವರು ಬದುಕೋಕ್ಕೆ ಆಗಬಾರ್ದು, ಯಾರೂ ಒಂದು ಮನೆ ಕಟ್ಟೋಕ್ಕಾಗಬಾರ್ದು. ಇವತ್ತು ಇಡೀ ದೇಶದಲ್ಲೇ ಕರೆಂಟ್ಗಳಿಲ್ಲ, ಮನೆಗಳಿಗೆ ಕರೆಂಟ್ ಇಲ್ಲ ಅಂತ ಕೇಳಿದಾಗ ಜನಕ್ಕೆ BJP ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಜನ ಕರೆಂಟ್ ಅಂತ ಇಲ್ಲಪ್ಪ, ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಾಡಿರೋದು, ನಮ್ಮ ಇವ್ರಿಗೆ DK ಶಿವಕುಮಾರ್ ಮಾಡಿರೋದು ಅಂತ ಹೇಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಇವರೇ ಆರ್ಡ್ರ್ ಮಾಡಿಸಿರೋವಂಥದ್ದು. ಈ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಮಾಡಿಸಿ ಈ ಎಲ್ಲ ಪ್ರತಿ ಮನೆಗೂ ಕರೆಂಟ್ ಕೊಡಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕಷ್ಟಪಟ್ಟರು ಆ ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಪ್ರತಿಯೊಬ್ಬರಿಗೂ ಬಡವರಿಗೆ ತುಂಬಾ ಅನ್ಯಾಯ ಆಗ್ತಾಯಿದೆ. ಇನ್ನು ನಾವು ಬೆಳೆದ ಬೆಳೆಗೆ ಅಮೆರಿಕದಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಬೆಳೆ ಬೆಳೆದ್ರೆ ಅವರು ನಮ್ಮದು ಅಮೇರಿಕನ ನಮ್ಮ ದೇಶ ಭಾರತನ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಧಾನಿಯವರು ನರೇಂದ್ರ ಮೋದಿಯವರ ಇಲ್ಲ ನಮ್ಮ ಡೊನಾಲ್ಡ್ ಟ್ರಂಪ ಗೊತ್ತಾಗ್ತಾ ಇಲ್ಲ. ಯಾಕೆ ನಮ್ಮ ಡೊನಾಲ್ಡ್ ಟ್ರಂಪ್ ಅಂತ ಹೇಳಬೇಕು ಅಂದಾಗ ನಾವು 20% ಟ್ಯಾಕ್ಸ್ನ ರೈತರು ಬೆಳೆದಂಥ ಬೆಳೆಗೆ 20% ಟ್ಯಾಕ್ಸ್ನ ನಮ್ಮ ರೈತರು ಅವ್ರಿಗೆ ಕೊಡಬೇಕು. ನಮ್ಮ ರೈತರು ನಾವು ಏನು ಬೆಳಿತೀವಿ ನಾವು ಅವ್ರಿಗೆ ಕೊಡಬೇಕು. ಅದೇನೇ ಮುಕ್ತ ಮಾರ್ಕೆಟು ನಮ್ಮಲ್ಲಿ ಯಾವುದೇ ಬೆಳೆನ ಬೆಳೆದ್ರು ಏನೇ ನಮ್ಮ ಭಾರತ ದೇಶಕ್ಕೆ ತೊಗೊಂಬಂದ್ರೂ 0% ಅಂದರೆ ಏನೂ ಇಲ್ಲ. ನನ್ನ ದೇಶದ ನೆಲದಲ್ಲಿ ಬೇರೆ ಯಾವುದೇ ದೇಶದಲ್ಲಿ ಬಂದರೂ ಏನೇ ಬಂದು ಮಾರ್ಕೊಂಡು ಹೋಗ್ಬೋದು. ಈ ರೀತಿ ನನ್ನ ದೇಶನ ಅಮೇರಿಕಾಗೆ ಹಡ ಇಟ್ಟಂಥ ನರೇಂದ್ರ ಮೋದಿಯವರಿಗೆ ಹಾಗೂ ಅವರ ಸಹಪಾಠಿಗಳಿಗೆ ಎಲ್ಲರಿಗೂ ಧಿಕ್ಕಾರಕ್ಕೆ ಹೋಗುತ್ತಾ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಕಾಂಗ್ರೆಸ್, ಜೈ ಹಿಂದ್. ನಮ್ಮ ಉದಯ್ ಭಾನು ಅವ್ರನ್ನ ಆಲ್ ಇಂಡಿಯಾ ಯೂತ್ ಪ್ರೆಸಿಡೆಂಟ್ ಉದಯ್ ಭಾನು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಖಂಡನೆ ಮಾಡ್ತಾ ಇವತ್ತೊಂದು ದಿವಸ ಏನು AI ಸ್ಮಿತ್ ಅದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಇವರು ಖಂಡನೆ ಮಾಡಿದ್ದಕ್ಕೆ, ಇವರು ಒಂದು ಪ್ರೊಟೆಸ್ಟ್ ಮಾಡಿದ್ದಕ್ಕೆ, ನಾವು ಪ್ರೊಟೆಸ್ಟ್ ಹಲವಾರು ಥರ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾವು ಅದರಲ್ಲಿ ಒಂದು ಭಾಗ ಆದಂಥ ಅವರೇನೋ ಒಂದು ಟೀ ಶರ್ಟನ್ನ ತೆಗೆದು ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಸಿವಿಲ್ ಕೋರ್ಟಲ್ಲೂ ಕೂಡ ಅವ್ರನ್ನ ಇವರು ಅರೆಸ್ಟ್ ಮಾಡಿರೋಂಥ ವ್ಯಕ್ತಿಗಳು ಸಿವಿಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಅವ್ರ ಬೇಲ್ ಮಂಜೂರಾಗದೆ ಹೈಕೋರ್ಟ್ ಅದನ್ನು ಚೀಮಾರಿ ಹಾಕಿ ನಿನ್ನೆ ದಿವಸ ಅವ್ರಿಗೆ ಬೇಲ್ ದೊರಕಿದೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಅಂತ ಹೇಳಬೇಕು. ಅದೇ ರೀತಿ ಯಾವುದೇ ಒಂದು ರೀತಿ ಆಗಿರ್ಬೋದು, ನಮ್ಮ ಸಂವಿಧಾನ ಪ್ರಕಾರವಾಗಿ ಇರೋ ಹಾಗೆ ನಾವು ಪ್ರತಿಯೊಂದು ಪ್ರೊಟೆಸ್ಟ್ ಮಾಡೋದೇ ಆಗಲಿ ಏನೇ ಆಗಲಿ ಮಾಡೋದನ್ನು ಅದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ಇವರು ಕದೀತಾ ಬರ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರ ಬರಬೇಕಾದ್ರೆ ಅವ್ರು ಹೇಳೋದು ಒಂದೇ, ಈ ಹಿಂದೆ ಇದ್ದಿದ್ದ ಸರ್ಕಾರಗಳು ಏನು ನಾವು ಮಾಡಿಲ್ಲ, ಬೆಲೆ ಏರಿಕೆ ಆಗಿರ್ಬೋದು ತೋರಿಸಿ, ನೀವು ಇವತ್ತು 15 ವರ್ಷದಿಂದ ಸರ್ಕಾರ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿದೆ ನಿಮ್ಮದು, ಪ್ರತಿಯೊಂದು ಏನು ಜನರ ಈಗ ಮಾನದಂಡ ಇಟ್ಕೊಂಡು ಒಂದು ಬೆಲೆ ಏರಿಕೆ, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇದನ್ನೆಲ್ಲ ತೋರಿಸ್ಕೊಂಡು, ಇಲ್ಲ ಶೇರ್ ಇರ್ಬೋದು, ಇಲ್ಲಾಂದರೆ ವಹಿವಾಟುಗಳು ಇವತ್ತೇನು ನಮ್ಮ ಹೊರದೇಶಗಳಿಗೆ ಇಂಪೋರ್ಟ್ ಆಗ್ಬೋದು, ಎಕ್ಸ್ಪೋರ್ಟ್ ಆಗ್ಬೋದು, ಅದನ್ನೆಲ್ಲ ತೋರಿಸಿ ತಾವು ಎಲ್ಲ ಖಾಸಗೀಕರಣ ಆಗ್ತಿದೆ ಅಂತ ಹೇಳ್ಬಿಟ್ಟು ತಾವು ಏನು ಮಾಡ್ತೀರಾ, ಇವತ್ತು ಅಧಿಕಾರದಲ್ಲಿ ಕೂತ್ಕೋತೀರಾ. ತಾವು ಮಾಡ್ತಿರೋದು ಅದೇ ಕೆಲಸ ಅಲ್ವಾ. ಇವತ್ತು ಪ್ರತಿಯೊಂದು ಸೇಲ್, ಈಗ ಮೊನ್ನೆ ತಾನೇ ನಮ್ಮ 2,000-3,000 ಜನ ನಮ್ಮ ಇಂಡಸ್ಟ್ರಿಯಿಂದ ಲೇಬರ್ ಸೆಲ್ಲಿಂದ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೆ ಏನದು ವಿಚಾರ ಅಂತ ಹೇಳಿದ್ರೆ, ಇದೇ ರೀತಿ ಎಲ್ಲ ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಂದಿರೋದಕ್ಕೋಸ್ಕರ ಅಲ್ವಾ. ನೀವು ಅವತ್ತೊಂದು ದಿವಸ ಕಾರ್ಮಿಕ ವಿರೋಧಿಗಳು ಕಾಯ್ದೆಗೆ ನಮ್ಮ ಮೇಲೆ ನೀವು ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರೋಧ ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದ್ರಿ. ಇವತ್ತು ಅವ್ರಿಗೇನು ಉತ್ತರ ಕೊಡ್ತಾ ಇದ್ದೀರಾ? ಅದಕ್ಕೂ ಏನು ಉತ್ತರ ಇಲ್ಲ ನಿಮ್ಮ ಹತ್ರ. ಯಾವುದೇ ವಿಚಾರ ರೈತರ ಬಗ್ಗೆ ಪರವಾಗಿ ಏನೋ ಕೇಳಿದ್ರೆ ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದಕ್ಕೆ ತೊಗೊಂಡೋಗಿ ನೀವು ಅರೆಸ್ಟ್ ಮಾಡ್ತೀರಾ. ಸ್ವಾಮಿ, ಇವತ್ತು ದೇಶ ಎಲ್ಲೂ ಯಾವುದೇ ರೀತಿಯಾದಂಥ ಕುಗ್ಗಿಲ್ಲ. ಇವತ್ತು ದೇಶದಲ್ಲಿರುವಂಥ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ. ನಮ್ಮ ಕರ್ನಾಟಕದಲ್ಲಂತೂ ಅತಿ ಹೆಚ್ಚು ಬಲಿಷ್ಠವಾಗಿದೆ. ನಮ್ಮ ಸಾಹೇಬ DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಹಾಗೆ ನಮ್ಮ ನೆಚ್ಚಿನ ನಾಯಕರಂತ ನಮ್ಮ ಭಾಗದ ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅಣ್ಣ ಅವರು ಆಗಿರ್ಬೋದು, ಅವರು ನಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಉತ್ತರ ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ಇವತ್ತು ನಾವು ಈಕೋ ಸೆನ್ಸಿಟಿವ್ದು ನಾವು ಪ್ರೊಟೆಸ್ಟ್ ಮಾಡಬೇಕಾಯಿತು. ಏನು ಈಕೋ ಸೆನ್ಸಿಟಿವ್ದು? ಇವತ್ತು ಕೇಂದ್ರ ಸರ್ಕಾರ 2016ರಲ್ಲಿ ಏನು ಈ ಒಂದು ಎನ್ವಾಲ್ಮೆಂಟ್ ಮಿನಿಸ್ಟರ್ ಅವರು ಒಂದು ಕೇಸು ಫೈಲ್ ಮಾಡಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ 2016ರಲ್ಲಿ ಒಂದು
ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮನವಿ ಕೊಟ್ಟಾಗ ಸುಪ್ರೀಂ ಕೋರ್ಟಿಂದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅದು ಒಂದು ಮನವಿ ಕಳಿಸ್ತಾರೆ. ಏನಿದು 1 ಕಿಲೋಮೀಟ್ರು ಅದೇ ರೀತಿ 100 ಕಿಲೋಮೀಟ್ರ್ ಮಾಡ್ಬೋದಾ ಇಲ್ಲ 4.5 ಕಿಲೋಮೀಟ್ರ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಟ್ಟಾಗ ಇವರು ಅದನ್ನು ಪರಿಶೀಲನೆ ಮಾಡಿ 1 ಕಿಲೋಮೀಟ್ರನ್ನ 100 ಮೀಟ್ರನ್ನ ಹಳ್ಳಿಗಳನ್ನ ಕೆಲವು ನಿಗದಿಪಡಿಸಿ ಮಾಡಿರ್ತಾರೆ. ಆದರೆ ನೀವು ಇವತ್ತು ತಿರ್ಗಾ ಏನು ಈಕೋ ಸೆನ್ಸಿಟಿವ್ದನ್ನು ತಿರ್ಗಾ ಅವರು ಮರುಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ನೀವು ಒಂದು ವಾರದಲ್ಲಿ ಏಕಾಏಕಿ ಅವರು ಒಂದು ವಾರದಲ್ಲಿ ಕೊಟ್ಟಿದ್ದ ರಿಪೋರ್ಟ್ನ ನೀವು ತಿರ್ಗಾ 4.5 ಕಿಲೋಮೀಟ್ರ್ ಮಾಡಿ ತಿರ್ಗಾ 100 ಮೀಟ್ರ್ ಇದ್ದಿದ್ದನ್ನ ಎಲ್ಲ ಹಳ್ಳಿಗಳ್ನೂ ಸೇರಿಸಿ ಅಂದರೆ ನಾವೆಲ್ಲ ಎಲ್ಲಿ ಹೋಗಬೇಕು? ಅವರು ಯಾರು ಸುಪ್ರೀಂ ಕೋರ್ಟಿಂದ ಏನು ಬಂದಿದ್ರು, ಚಂದ್ರಚೂಡ್ ಅವ್ರು ಇರ್ಬೋದು, ಅವರು ಏನೋ ಒಂದು ಅವ್ರ ಕಡೆಯಿಂದ ಸಹೋದ್ಯೋಗಿಗಳು ಏನು ಬಂದಿದ್ರು, ಇಲ್ಲ ಸುಪ್ರೀಂ ಕೋರ್ಟಿಂದ ಏನೋ ಒಂದು ಕಮಿಟಿ ಮಾಡಿದ್ರು, ಅವ್ರು ಏನು ಬಂದಿದ್ರು, ಎಲ್ಲೋ ಒಂದು ಕಡೆ ಕುತ್ಕೊಂಡು ಇವತ್ತೊಂದು ದಿವಸ ಅದನ್ನು ರಿಪೋರ್ಟ್ ಹಾಕಿದ್ದಾರೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅಸ್ತು ಅಂತೇಳಿ ತಿರ್ಗಾ ಇದನ್ನು ಮಾಡ್ಬೋದು ಅಂತೇಳಿ ನೀವು ಕಳಿಸಿದ್ದೀರಲ್ಲ, ಏನಾಗಬೇಕು? ನಾವೆಲ್ಲ ಡೆವಲಪ್ಮೆಂಟ್ ಆಗಿಲ್ವ? ಎಲಿಫೆಂಟ್ ಕಾರಿಡಾರ್ ಅಂತ ಹೇಳ್ತಾರೆ. ನಾವು ಫಾರೆಸ್ಟ್ ಅವ್ರನ್ನ ಕೇಳ್ದೋ ಎಷ್ಟು ನಿಮ್ಮ ಹತ್ರ ಪ್ರಾಣಿಗಳು ಆನೆಗಳು ಇದೆಯಾ, ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಂದರೆ ಅವ್ರಿಗೂ ಬೆಳ್ಳಣಿಕೆ ಅಷ್ಟು ಹೇಳ್ತಾರೆ, ಹೌದು ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಯಾವ್ದು ಮಾಹಿತಿ ತೊಗೊಂಡ್ಮೇಲೆ ನೀವು ಅದು ಕೊಟ್ಟಿದ್ದೀರಾ? ನಾವೆಲ್ಲ ಇದೆಲ್ಲ ಡೆವಲಪ್ಮೆಂಟ್ ಆಗಿರೋದನ್ನ ತಾವು ಏನದನ್ನು ನೀವು ಆಲೋಚನೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ನಮ್ಗೆ ಗೊತ್ತಿಲ್ಲ. ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತಿದ್ದೀವಿ, ಹಾಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಮೂಗು ತೂರಿಸಿ ಅಂತಲ್ಲ. ಈಗ ನೋಡಿ, ಕರೆಂಟ್ ವಿಚಾರದಲ್ಲಿ ಏನಾಯಿತು, ಎಲ್ಲೋ ಮಹಾರಾಷ್ಟ್ರದಲ್ಲಿ ಕುತ್ಕೊಂಡು ಒಬ್ಬರು ಅಪೀಲ್ ಹಾಕಿದ್ಕೆ ಇವತ್ತೊಂದು ದಿವಸ ಯಾರು ಸರಿಗೆ ಪಬ್ಲಿಕ್ ಆಗಲಿ ಯಾರೇ ಆಗಲಿ ಗಮನಿಸ್ತಾ ಇರೋದಕ್ಕೆ ಕಾರಣ ಇವತ್ತೇನಾಯಿತು, ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡ್ತು. ಆ ಥರ ಹೆಂಗಾಗೋಯ್ತು ಅಂದರೆ ಅದೊಂಥರ ಎಕ್ಸ್ಪರ್ಟಿ ಆರ್ಡ್ರ್ ಆದಂಗೆ ಆಗೋಯ್ತು. ಯಾವ ಸರ್ಕಾರಗಳೂ ತಲೆ ಕೆಡಿಸ್ಕೊಂಡಿಲ್ಲ, ಯಾವ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಂಡಿಲ್ಲ, ಪಬ್ಲಿಕ್ಕು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇವತ್ತು ನಾವು ರಾಜ್ಯ ಸರ್ಕಾರ ಮೇಲೆ ಬಿದ್ದಿದೆ. ಜನ ಏನಂತ ಹೇಳ್ತಿದ್ದಾರೆ ಇವತ್ತು ಅಂತ ಹೇಳಿದ್ರೆ, ಯಾವ ಸ್ಟೇಟಲ್ಲೂ ನಡೀತಾ ಇಲ್ಲ, ಬರೀ ಕರ್ನಾಟಕ ಗೌರ್ಮೆಂಟಲ್ಲಿ ಮಾತ್ರ ಈ ಥರ ನಡೀತಿದೆ ಅಂತ ಹೇಳಿದ್ರೆ, ಹೌದು ಸ್ವಾಮಿ, ಯಾಕೆ ಆ ಥರ ನಮಗೂ ಭಯ ಆಗ್ತಿದೆ ಅನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಈ IAS ಆಫೀಸರ್ಗಳು IAS ಆಫೀಸರ್ಗಳು ಯಾಕೆ ನಮಗೆ ಮೋಸ್ಟ್ಲಿ ನನಗೆ ಅನ್ಸೋ ಪ್ರಕಾರ ನಮ್ಮ ಸಚಿವರುಗಳಿಗೆ, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ, ಇಲ್ಲ CM ಅವ್ರಿಗೆ, ಇಲ್ಲ ಅಂದರೆ DCM ಅವ್ರಿಗೆ ಮೋಸ್ಟ್ಲಿ ಈ ಥರ ಮಾಡಿದ್ರೆ ನಮಗೆಲ್ಲಿ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಈ ಥರ ಏನೋ ಸ್ಟೇಟ್ಮೆಂಟ್ ನಿಮ್ಮ ಅಧಿಕಾರಿಗಳ ಕಡೆಯಿಂದ ನೀವು ಕೊಡಿಸ್ತಿದ್ದೀರಾ. ಯಾಕಂದರೆ ಎಲ್ಲ ನಾರ್ತ್ ಇಂಡಿಯಾ IASಗಳೇ ಅವ್ರಿಗೆಲ್ಲ ಅದೇನೋ ಹೇಳ್ತಾರಲ್ಲ, ಪುಸ್ತಕದ ಬದನೆಕಾಯಿ ಬಗ್ಗೆ ಅವ್ರು ಓದ್ತಾರೆ ಅಷ್ಟೇ, ಬಿಟ್ಟರೆ ಪ್ರಾಕ್ಟಿಕಲ್ ಅವ್ರಿಗೆ ಏನೂ ಗೊತ್ತಿರಲ್ಲ. ಇವತ್ತೊಂದು ದಿವಸ ಅದೇ ಕೆಲಸನೇ ಈಗ ಫಾರೆಸ್ಟ್ ಈಕೋ ಸೆನ್ಸಿಟಿವ್ ಅವ್ರೂ ಬಂದು ಎಲ್ಲೋ ಒಂದು ಕಡೆ ಕುತ್ಕೊಂಡು ಮಾಡೋಗಿದ್ದು. ಇವತ್ತೊಂದು ದಿವಸ ಜನ ಬೈತಾ ಇದ್ದಾರೆ. ಇವತ್ತು ಕರೆಂಟು ಅದ್ರ ಬಗ್ಗೆನೂ ಸರಿಯಾಗಿ ಮಾಹಿತಿ ಇಲ್ಲ. ಏನಕ್ಕೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಅದು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಡೈರೆಕ್ಷನ್ ಅಂತ ಹೇಳಿದ್ರೆ, ಜನ ಅದನ್ನು BJP ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ, ಇಲ್ಲ ಕೇಂದ್ರ ಸರ್ಕಾರ ಅಲ್ಲ ಇದು ರಾಜ್ಯ ಸರ್ಕಾರದಿಂದ ಇವತ್ತು ಕರೆಂಟ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅದು ತಿರುಗಿಸ್ದಂಗೆ. ನಾಳೆ ದಯವಿಟ್ಟು ಎಚ್ಚೆತ್ಕೊಳ್ಳಿ, ನಾಳೆ ಈ ಕರೆಂಟನ್ನು ಹೆಂಗೆ ತಿರುಗಿಸ್ದಂಗೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ನಾಳೆ ಈ ಈಕೋ ಸೆನ್ಸಿಟಿವ್ದು ನಿಮ್ಮ ಮೇಲೆ ತಿರ್ಚುತ್ತಾರೆ. ಅವರು ಹೇಳಿದ್ರು, ನಮ್ಮ ನಾಯಕರು ಹೇಳಿದ್ರು, ವಾಟ್ಸಪ್ ಯೂನಿವರ್ಸಿಟಿನ ಯಾವ ರೀತಿ ಬಳಕೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೋಷಿಯಲ್ ಮೀಡಿಯಾ ಅವ್ರನ್ನ ಯಾವ ರೀತಿ ಬಳಸ್ಕೋಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಈ ನಡುವೆ ಎಲ್ಲರೂ ರೋಸೆತ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾನೇ ಅಂತಲ್ಲ, ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕಾಂಗ್ರೆಸ್ ಅವರಾಗಿರ್ಬೋದು, ಬರೀ ಒಬ್ಬರೇ ಅಲ್ಲ, BJP ಅವರು ರೋಸೆತ್ಬಿಟ್ಟಿದ್ದಾರೆ. ಯಾವಾಗ ಕೇಂದ್ರ ಸರ್ಕಾರ ತೊಲಗುತ್ತೋ, ನಮಗೆ ಒಳ್ಳೆ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಸಿಗುತ್ತೋ ಅನ್ನೋ ಮಟ್ಟಕ್ಕಾಗಿದೆ. ಇದೇ ರೀತಿ ನಡೆದರೆ ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಹೋರಾಟ ಮಾಡಬೇಕಾಗತ್ತೆ. ಆಮೇಲೆ ಈಕೋ ಸೆನ್ಸಿಟಿವ್ಗೆ ಇಲ್ಲಿಗೆ ನಿಲ್ಲಲ್ಲ. ಕೆಲವೇ ದಿನಗಳಲ್ಲಿ ನಾವು ಉಗ್ರವಾಗಿ ಜಿಗಣಿ ವ್ಯಾಪ್ತಿಯಲ್ಲಿ ಈಗ ಆಲ್ರೆಡಿ ಬನ್ನಾರ್ಘಟ್ಟ, ಮಂಟಪ, ಇಂಡ್ಲುವಾಡಿ ಎಲ್ಲ ಕಡೆನೂ ಇದನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಮುಂದಿನ ದಿವಸಗಳಲ್ಲಿ ಇದನ್ನು ಉಗ್ರವಾಗಿ ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಇದನ್ನು ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ವಿರುದ್ಧ ಪ್ರತಿಭಟನೆ ಮಾಡ್ತಾರಂಥ ಉದ್ದೇಶ ಅಂದರೆ, ಮೋದಿ ಸಾಹೇಬರು 2014ರಲ್ಲಿ ಬಂದಾಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಮತ್ತು ಇವ್ರಿಗೆ 15 ಲಕ್ಷ ಹಾಕ್ತೀನಿ ಅಂದರು, ಹಾಕಿಲ್ಲ. ಉದ್ಯೋಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರದಲ್ಲಿ ಬಂದರೆ ಇದು ಏನು ಅಮೇರಿಕಾ ಡಾಲರ್ ರೇಟೆಲ್ಲ ಕಡಿಮೆ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಮತ್ತು ಈಗ ನಮ್ಮ ಮೇಕೆದಾಟುಗೆ ಅವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕು. ಯಾಕಂದರೆ ಬೆಂಗಳೂರಲ್ಲಿ ನೆಕ್ಸ್ಟು ಈ ವರ್ಷ ಮಳೆ ಇಲ್ಲ ಅಂದರೆ ನೆಕ್ಸ್ಟು ಬೆಂಗಳೂರಲ್ಲಿ ನೀರಿಗೆ ತುಂಬ ಅಭಾವ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರದ ಇವತ್ತು ನಮ್ಮ BJP MPಗಳು ಮತ್ತು ಮಿನಿಸ್ಟ್ರಿಗಳೆಲ್ಲ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಮೇಕೆದಾಟುಗೆ ಫಾರೆಸ್ಟ್ ಕ್ಲಿಯರೆನ್ಸನ್ನು ಕೊಟ್ಟು ಇವತ್ತು ಬೆಂಗಳೂರಿಗೆ ನೀರು ಬರೋದು ಅಂತ ಅದು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.